ಕಿರಣ್, ಅಣ್ಣ ಏನೋ ಒಂದು ಕಳ್ಕೊಬಿಟ್ಟಿದ್ದೀನಿ. ಏನಣ್ಣ? ಕೇರಳ ರೈಡ್ ಹೋಗಿದ್ವಲ್ಲ, ಅಲ್ಲಿ ಬಾರಲ್ಲಿ ತಲೆ ಕನ್ನಡಕ್ಕೆ ಹಾಕೊಂಡಿದ್ದೆ ಅಲ್ವಾ? ಅದಾದ್ಮೇಲೆ ಲಾಸ್ಟ್ ಎಲ್ಲಿ ನೋಡಿದ್ದು ನೀವು ಅದನ್ನ? ಹ್ಞೂ ಅಣ್ಣ, ಅದು ಕುಜಿನ್ ಪೆಪ್ಪರ ಹೋಟ್ಲಲ್ಲಿ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರಿ ಅಣ್ಣ ನೀವು. ಓ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಕಿರಣ್. ಹಂಗಾರೆ ಇವಾಗ ಏನು ಮಾಡ್ತೀರಣ್ಣ? ಅಲ್ಲ, ಹಂಗಾದ್ರೆ ಹೋಗಿ ತಗೊಂಬಂದ್ಬಿಡ್ತೀನಿ. ಬಿಡಿ ಅಣ್ಣ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅಮೆಝಾನಲ್ಲಿ ಒಂದೇ ದಿನಕ್ಕೆ ಬರ್ತದೆ. ಅದೊಂದು ಕನ್ನಡಕ್ಕೋಸ್ಕರ ಅಷ್ಟು ದೂರ ಹೋಗದ್ದ? ಕಿರಣ್, ಒಂದು ಹೆಲ್ಪ್ ಮಾಡ್ತೀರಾ? ಬೋಲ್ ರೇ, ಕ್ಯಾ ಚಾಹಿಯೆ ತೆರೆ ಕೋ? ಮುಜೆ ಅಬ್ಬಿ ಬಿ ವಹಿ ಕನ್ನಡ ಕಾ ಚಾಹಿಯೆ. ಅಂಥದ್ದು ಏನೈತಣ್ಣ ಅದರಲ್ಲಿ? ಅದು ಅರ್ಥ ಆಗಬೇಕು ಅಂದರೆ ಈ ಎಪಿಸೋಡ್ನ ಫುಲ್ ನೋಡಿ, ಅರ್ಥ ಆಗುತ್ತೆ. ನೀವು ಮಾಡೋಕ್ಕೇಮೇ ಇಲ್ಲ. ಬರ್ತೀನಿ. ಹೊರಟೆ 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 ಸತತವಾಗಿ 100 ಕಿಲೋಮೀಟರ್ ಕಾಡು ಮೇಡು ಎಲ್ಲಾನು ದಾಟಿ ಹೊರಟೆ. ನೋಡ್ತಿರೋ ಆಡಿಯನ್ಸ್ಗೂ ಕಿರಣ್ಗೂ ಇದೆಂಥ ಮೂರ್ಖತನ, ಇದೊಂದು ಹುಚ್ಚತನನೇ ಇರಬೇಕು ಅಂತ ಅನ್ಸೋದು ಸಹಜ. ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಸಮಯ ಎಲ್ಲ ವ್ಯರ್ಥ ಮಾಡ್ಕೊಂಡು ಅಲ್ಲಿ ತನಕ ಹೋಗೋದು ಏನಿದೆ? ಕೆಲವೊಮ್ಮೆ ಕೆಲವು ವಸ್ತುಗಳು ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡ್ತವೆ, ಆದ್ರೆ ಅವುಗಳಿಗೆ ಜೀವ ಇಲ್ದಿದ್ರು ಒಂದು ಭಾವನಾತ್ಮಕ ಸಂಬಂಧ ಹೊಂದಿರ್ತವೆ. ಇದು ಕೂಡ ಹಾಗೆ. ನಾನು ಪ್ರಯಾಣ ಮಾಡ್ತಾ ಇರೋದ್ರಿಂದ ಆಗ್ತಿರೋ ನಷ್ಟಕ್ಕೆ ಒಂದು ಬೆಲೆ ಅಂತ ಇರ್ಬೋದು, ಆದ್ರೆ ನಾನು ಈಗ ಪಡ್ಕೊಳಕ್ಕೆ ಅಂತ ಹೊರಟಿರೋ ವಸ್ತುಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಇದ್ರದ್ದು ಒಂದು ಎಮೋಷನ್ ಇದೆ ನನಗೆ, ಹಂಗಾಗಿ ಇದಕ್ಕೆ ಅಲ್ಲಿಂದ ಇಲ್ಲಿ ಬಂದೆ ಮತ್ತೆ ತಿರುಗಿ. ಫೈನಲಿ ನಾನು ಅನ್ಕೊಂಡಿದ್ದನ್ನ ನಾನು ಪಡ್ಕೊಂಡ್ಬಿಟ್ಟೆ. ಕೊನೆಗೆ ಅದನ್ನ ಹಾಕೊಂಡಾಗ್ಲೇ ಅದಕ್ಕೊಂದು ವ್ಯಾಲ್ಯೂ ಸಿಕ್ಕಾಗ. ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೆ ಯಾರಿಂದನೂ ಒಂದು ವಸ್ತು ಆಗ್ಲಿ ಒಂದು ಉಡುಗೊರೆ ಆಗ್ಲಿ ಪಡೆದಿಲ್ಲ. ಆದ್ರೆ ಒಬ್ರು ಮಾತ್ರ ನಾನು ಪರಿಚಯ ಆದಾಗ್ಲಿಂದ ಇಲ್ಲಿವರೆಗೂ ನನಗೆ ಕೂಡ ಉಡುಗೊರೆಯಲ್ಲೇ ಅವ್ರ ಸಂತೋಷನ ಕಾಣ್ತಾ ಇದ್ದಾರೆ. ಅವರು ಯಾರು ಅಂದ್ರೆ ನನ್ನ ಹೆಂಡತಿ ಪೂಜಾ. ಕಾಲೇಜ್ಗೆ ಹೋಗುವಾಗ್ಲೂ ಅವ್ರ ಅಪ್ಪ ಕೊಡಿಸಿದ ಚಿನ್ನದ ಓಲೆನ ಅಡ ಇಟ್ಟು ನನಗೆ ಒಂದು ಬೆಳ್ಳಿ ಸರನ ತಂದು ಕೊಡಿಸಿದ್ಲು. ನನಗೆ ಇಷ್ಟ ಅಂತ ಗೊತ್ತಾದ ತಿಂಡಿ ತಿನಿಸುಗಳನ್ನೆಲ್ಲ ತಂದು ತಿನ್ನಿಸ್ತಾ ಇದ್ಲು. ಅವಳು ಖರ್ಚಿಗೆ ಕೊಟ್ಟ ಹಣದಲ್ಲಿ ನನಗೆ ವಸ್ತುಗಳನ್ನ ಕೊಂಡ್ಕೊಂಡ್ಬಂದು ಅದನ್ನ ನಾನು ಬಳಸೋದನ್ನ ನೋಡಿ ಸಡಗರ ಪಡ್ತಾ ಇದ್ಲು. ಅದೇನೋ ನೋಡಿ ಗ್ರಾಚಾರ, ಅವಳು ಕೊಟ್ಟ ಪ್ರತಿ ಒಂದು ವಸ್ತುಗಳು ಯಾವ್ದಾದ್ರೂ ರೀತಿ ನನ್ನಿಂದ ಕಾಣೆ ಆಗ್ತಾ ಇತ್ತು. ಅವಳು ಯಾವಾಗ್ಲೂ ನಾನು ಕೊಟ್ಟ ವಸ್ತುಗಳು ನಿಮ್ಮ ಹತ್ರ ಇರಲ್ವಲ್ಲ ಅಂತ ಅದ್ರ ಬಗ್ಗೆ ಹೇಳ್ಕೊಂಡು ನನ್ನ ಹತ್ರ ಬೇಜಾರು ಮಾಡ್ಕೊಂಡಿರೋಂಥ ಸಮಯಗಳು ತುಂಬಾ ಉಂಟು. ಅದು ನಾನು ನೆನ್ಸ್ಕೊಂಡಾಗ್ಲೆಲ್ಲ ನನ್ನ ಮನ್ಸು ಕೂಡ ಯಾವಾಗ್ಲೂ ಹಿಂಡಿ ಇಪ್ಪೆಕಾಯಿ ಆಗ್ತಾ ಇತ್ತು. ಆದಷ್ಟು ಅವಳ ಮನ್ಸಿಗೆ ಈ ವಿಷಯದಲ್ಲಿ ನೋವು ಆಗದೆ ಇರಲಿ ಅಂತ ಈ ರೀತಿ ಪ್ರಯತ್ನ ಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನನ್ನ ಮಗ ಹುಟ್ಟಿ ಅವನಿಗೆ ಹಲ್ಲು ಬರೋ ಹೊತ್ತಿಗೆ ಆ ಕನ್ನಡಕ ಅವನ ಕೈಗೆ ಸಿಕ್ಕಿ ಅದನ್ನ ಹಿಡಿದುಕೊಂಡು ಕಚ್ಚಿ 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 ಮಾಡಿದಂತ ಹಲ್ಲಿನ ಗುರುತು ಅದ್ರ ಮೇಲೆ ಬಿದ್ದಿದ್ದು. ಅದು ಯಾವಾಗ್ಲೂ ನಾನು ನೋಡ್ಕೊಂಡು ತಿರುಗಾಡ್ತಿದ್ರಿಂದ ಇದು ಬರೀ ಕನ್ನಡಕ ಆಗಿ ಉಳಿದಿರ್ಲಿಲ್ಲ, ಭಾವನೆಗಳಿಂದ ಗೌರವಗಳಿಂದ ಕೂಡಿದ ಕನ್ನಡಕ. ಅದಕ್ಕೆ ಅಂತಾನೆ ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ಪ್ರಯತ್ನ.